ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಅಲಿಗೇಟರ್ ಕ್ಲಿಪ್ಸ್ನ ಹೇಗೆ ಡಿಸೈನ್ ಮಾಡೋದಂತ ನೋಡ್ಕೊಂಡು ಬರೋಣ. ಚಿಕ್ಕ ಸೈಜ್ ಇರೋ ಅಲಿಗೇಟರ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಐ ಶೇಪ್ನಲ್ಲಿರೋ ಗೋಲ್ಡನ್ ಕಲರ್ ಬೀಡ್ಸ್, ನೆಕ್ಸ್ಟ್ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಇವು ಲೋಕಲ್ ಶಾಪ್ನಲ್ಲೇ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಆನ್ಲೈನಲ್ಲಿ ಬೇಕಾದರೂ ಸಿಗುತ್ತೆ. ನೆಕ್ಸ್ಟ್ ಐ ಶೇಪ್ ಇರೋ 8 ಐ ಶೇಪು, ರೆಡ್ ಕಲರು ಮತ್ತು ವೈಟ್ ಕಲರ್ ಕುಂದನ್ಸ್. ನೆಕ್ಸ್ಟ್ ಜರ್ಕನ್ ಸ್ಟೋನ್ನ ತೊಗೊಂಡಿದ್ದೀನಿ. ಬನ್ನಿ ಈ ಡಿಸೈನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಷ್ಟು ಅಲಿಗೇಟರ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಒಂದು ತೊಗೊಂಡು ಅದ್ರ ಮೇಲೆ B7000 ಗಮ್ ಅಥವಾ B6000 ಗಮ್ನ ಯೂಸ್ ಮಾಡಿ ಫಸ್ಟು ಅಂಟಿಸ್ಬೇಕು. B7000 ಗಮ್ನ ಅಂಟಿಸಿದ್ದೀನಿ. ಫಸ್ಟ್ ಅಂಟಿಸಿ ಅದರ ಮೇಲೆ ಈ ಒಂದು ಐ ಶೇಪ್ ಅಲ್ಲಿರೋ ಗೋಲ್ಡ್ ಕಲರ್ ಬೀಡ್ಸ್ ತಗೊಂಡಿದ್ದೀನಲ್ಲ, ಆ ಗೋಲ್ಡ್ ಕಲರ್ ಬೀಡ್ಸ್ನ ಅಂಟಿಸ್ಬೇಕು. ಸ್ಟ್ರೈಟಾಗಿ ಅಂಟಿಸಬಾರ್ದು, ಸ್ವಲ್ಪ ಸ್ಲ್ಯಾಂಟ್ ಇರೋ ಥರ ಅಂಟಿಸ್ಬೇಕು. ಇದರಲ್ಲಿ 4 ಬೀಡ್ಸ್ ಇಡಿಸ್ತವೆ. 4 ಅಂಟಿಸ್ಬೇಕು. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಾರಿ ಫ್ರೆಂಡ್ಸ್, 7 ಡೇಸ್ ಆಯಿತು ನಾನು ಯಾವುದೇ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟು ವೈಟ್ ಕಲರ್ ಐ ಶೇಪ್ ಕುಂದನ್ಸ್ನ ತೊಗೊಂಡಿದ್ದೀನಲ್ಲ, ಅದು ಫಸ್ಟ್ ಅಂಟಿಸ್ಬೇಕು. ನೆಕ್ಸ್ಟ್ ಅದರೊಳಗಡೆ ಕರೆಕ್ಟಾಗಿ ಇಡಿಸುತ್ತೆ ಇದು. ನೆಕ್ಸ್ಟು ವೈಟ್ ಕಲರ್ ಅಂಟಿಸ್ಬೇಕು. ನೆಕ್ಸ್ಟು ರೆಡ್ ಕಲರ್, ಹೀಗೆ ಅಲ್ಟರ್ನೇಟ್ ಆಗಿ ಅಂಟಿಸ್ತಾ ಹೋಗಬೇಕು. ಟೋಟಲ್ 4 ಕುಂದನ್ಸ್ ಇಡಿಸ್ತವೆ ಇದರಲ್ಲಿ. ನೋಡಿ ಇಷ್ಟೇ ಫಿನಿಶ್ ಆಯಿತು. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಿನಿಶಿಂಗ್ ಕೂಡ ಎಷ್ಟು ನೀಟಾಗಿ ಬಂದಿದೆ. ಚಿಕ್ಕ ಮಕ್ಕಳಿಗೆ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಇನ್ನೊಂದು ಕ್ಲಿಪ್ನ ರೆಡಿ ಮಾಡಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಹೇರ್ಸ್ಗೆ. ಅದೇ ರೀತಿ ಇನ್ನೊಂದು ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬರೋಣ. ಫಸ್ಟ್ ಅದೇ ಸೇಮ್ ಅದೇ ಥರದ್ದು ಅಲಿಗೇಟರ್ ಕ್ಲಿಪ್ಸ್ ತೊಗೊಂಡಿದ್ದೀನಿ. B7000 ಗ್ಲೂನ ಅಂಟಿಸಿ ಫ್ಲವರ್ ಶೇಪ್ ಇರುವಂತಹ ಈ ಗೋಲ್ಡ್ ಬೀಡ್ಸ್ನ ಅಂಟಿಸ್ತಾ ಇದ್ದೀನಿ. ಇದು ಕೂಡ 4 ಬೀಡ್ಸ್ ಇಡಿಸುತ್ತೆ. ಇದರಲ್ಲಿ ನೀಟಾಗಿ ಅಂಟಿಸ್ಬೇಕು. ಸ್ವಲ್ಪ ಜಾರುತ್ತೆ ಇದು. ನೀಟಾಗಿ ಕೈಯಿಂದ ಪ್ರೆಸ್ ಮಾಡಿ, ಕೈಯಿಂದ ಅಡ್ಜಸ್ಟ್ ಮಾಡ್ತಾ ಅಂಟಿಸ್ಬೇಕು. ನೋಡಿ ತುಂಬ ಚೆನ್ನಾಗಿದೆ. ಇದಂತೂ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಸ್ವಲ್ಪ ಗ್ಲೂ ಹಾಕಿ ನಾವೇನು ಜರ್ಕನ್ ಸ್ಟೋನ್ಸ್ ತೊಗೊಂಡಿದ್ದೀನಲ್ಲ ರೆಡ್ ಕಲರ್ದು, ಅದು ಅಂಟಿಸ್ತಾ ಬರಬೇಕು. 4 ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್. ಇದು ಬಿಗಿನರ್ಸ್ ಕೂಡ ಮಾಡಬಹುದು. ನಾಲ್ಕು ಅಂಟಿಸ್ಬೇಕು. ಗ್ಲೂ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ನೋಡಿ ಇಷ್ಟೇ ಫಿನಿಶ್ ಆಯ್ತಿದು. ಇಷ್ಟು ನೀಟಾಗಿ ಬಂದಿದೆ ಡಿಸೈನು. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ನಾನು ಇನ್ನೊಂದು ಕ್ಲಿಪ್ನ ರೆಡಿ ಮಾಡಿಟ್ಟಿದ್ದೆ. ನೋಡಿ ತುಂಬ ಚೆನ್ನಾಗಿದೆ. ಈ ರೆಡ್ ಕಲರ್ನಲ್ಲಿ ನೀವು ಬೇರೆ ಕಲರ್ಸ್ ಬೀಡ್ಸ್ ಕೂಡ, ಜರ್ಕನ್ ಸ್ಟೋನ್ಸ್ ಕೂಡ ಹಚ್ಕೋಬೋದು. ರೆಡ್ ಕಲರ್ ರಿಪ್ಲೇಸ್ ಮಾಡಿ. ನನ್ನ ಹತ್ರ ರೆಡ್ ಕಲರ್ ಅವೈಲೇಬಲ್ ಇತ್ತು, ಅದಕ್ಕೆ ನಾನು ರೆಡ್ ಕಲರ್ ಹಚ್ಚಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ 2 ಪೇರ್ಸ್ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾರಾದರೂ ಆರ್ಡರ್ ಮಾಡೋದಿದ್ರೆ ಮಾಡ್ಬೋದು ಫ್ರೆಂಡ್ಸ್. ಕಮೆಂಟ್ ಮಾಡಿ ಆರ್ಡರ್ ಮಾಡೋದಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.